ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, HSTR, PSTR ಮತ್ತು GPSTR ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನ ನೋಡಿಕೊಳ್ಳೋಣ. ನಾವು ಇಲ್ಲಿಯವರೆಗೆ 6ನೇ ತರಗತಿಯ ಅಧ್ಯಾಯಗಳನ್ನ ನೋಡಿಕೊಳ್ತಾ ಬಂದಿದ್ದೇವೆ. ಅಂದ್ರೆ 9 ಅಧ್ಯಾಯಗಳನ್ನ ನೋಡಿಕೊಳ್ತಾ ಬಂದಿದ್ದೇವೆ. ಇವತ್ತಿನ ದಿನ 6ನೇ ತರಗತಿಯ 10ನೇ ಅಧ್ಯಾಯವಾಗಿರ್ತಕ್ಕಂತಹ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ನೋಡಿಕೊಳ್ಳೋಣ. ಗ್ಲೋಬ್ ಮತ್ತು ನಕಾಶೆಗಳೊಳಗ ಮಾದರಿ ಗೋಳ ಅಂತ ನೋಡ್ತಾ ಇದ್ದೀವಿ. ಗ್ಲೋಬ್ ಅಂದ್ರೆ ಮಾದರಿ ಗೋಳ. ಹಾಗಾದ್ರೆ ಈ ಗ್ಲೋಬ್ ನಮಗೆ ಏನ್ ಮಾಡ್ತದಪ್ಪ ಅಂದ್ರೆ ಭೂಮಿ ಯಾವ ಆಕಾರದಲ್ಲಿದೆ, ಜಿಯಾಡ್ ಆಕಾರದಲ್ಲಿದೆ ಅಂತಕ್ಕಂಥದನ್ನ ತೋರಿಸ್ತದ. ಜಿಯಾಡ್ ಆಕಾರದಲ್ಲಿದೆ ನೋಡ್ರಿ. ನಮ್ಗ ಭೂಮಿ ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಇದೆ ಅಂತ ತೋರಿಸ್ತದೆ. ಅದೇ ನಂತರ ಇಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ ಅಂತ ತೋರಿಸ್ತದೆ. ಇಲ್ಲಿ 66.5 ಡಿಗ್ರಿ ಆರ್ಟಿಕ್ ವೃತ್ತ ಇದೆ ಅಂತ ತೋರಿಸ್ತದೆ. 90 ಡಿಗ್ರಿ ಉತ್ತರ ಧ್ರುವವನ್ನ ತೋರಿಸ್ತದೆ. ಮತ್ 23.5 ಡಿಗ್ರಿ ದಕ್ಷಿಣಕ್ಕ ಮಕರ ಸಂಕ್ರಾಂತಿ ವೃತ್ತ ಅಂತ ತೋರಿಸ್ತದೆ. 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತ ಅಂತ ತೋರಿಸ್ತದೆ. 90 ಡಿಗ್ರಿ ದಕ್ಷಿಣ ಧ್ರುವ ಅಂತ ತೋರಿಸ್ತದೆ. ಅಂದ್ರ ಭೂಮಿ ಏನಾಗಿದೆ, ಗೋಳಾಕಾರವಾಗಿದೆ, ಜಿಯಾಡ್ ಆಕಾರದಲ್ಲಿದೆ ಅಂತ ನಮಗೆ ಈ ಗ್ಲೋಬ್ ಅಂದ್ರ ಮಾದರಿ ಗೋಳ ಅಂತಕ್ಕಂಥದ್ದು ತಿಳಿಸ್ತದ. ಭೂಮಿಗೆ ಸೂರ್ಯನ ಕಿರಣಗಳಾದವ ಬಿದ್ದಾವ. ಹಾಗಾಗಿ ಸೂರ್ಯನಿಗೆ ನೇರವಾಗಿರ್ತಕ್ಕಂಥ ಅರ್ಧ ಗೋಳಾರ್ಧದ ಭಾಗಗಳು ಮಾತ್ರ ಕಾಣ್ತವೆ. ಉಳಿದಿರ್ತಕ್ಕಂಥ ಅರ್ಧ ಭಾಗ ಕಾಣುವುದಿಲ್ಲ. ನಕಾಶೆ ಹಾಗೆ ಗ್ಲೋಬ ಸಪಾಟವಾದದಲ್ಲ. ಇದರನ್ನ ನಾವು ಏನು ಮಾಡಬಹುದಪ್ಪ ಅಂದ್ರೆ ಒಂದು ಮೇಜಿನ ಮೇಲೆ ಇಟ್ಟು ಈ ಗ್ಲೋಬ್ ಅನ್ನ ಅದರ ಮೂಲಕ ನಮ್ಮ ಭೂಮಿ ಹೇಗಿದೆ ಎನ್ನುವುದನ್ನ ವಿಶ್ಲೇಷಣೆ ಮಾಡಬಹುದು. ಹಾಗಾದ್ರೆ ನಾವು ಈ ಗ್ಲೋಬ್ನ ಬಗ್ಗೆ ನೋಡಬೇಕಾದ್ರ ಏನಿದೆ ಗ್ಲೋಬ? ಈ ಗ್ಲೋಬ ನಮ್ಮ ಭೂಮಿಯ ಒಂದು ಚಿಕ್ಕ ಮಾದರಿ. ನಮ್ಮ ಭೂಮಿ ಹಂಗೈತೆ ಅದರ ಒಂದು ಚಿಕ್ಕ ಮಾದರಿ ಹಂಗಿದ್ದ. ಒಟ್ಟು ನಮ್ಮ ಭೂಮಿ 510 ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂಮಿ ತನ್ನ ವಿಸ್ತೀರ್ಣವನ್ನು ಹೊಂದಿದೆ. ಅದನ್ನ ಒಂದು ಚಿಕ್ಕ ಮಾದರಿ ರೂಪದಲ್ಲಿ ಹೇಳಿಕೊಡ್ತಕ್ಕಂಥದ್ದ ಈ ಗ್ಲೋಬ. ಇದು ಭೂಮಿ ನೈಜ ಗೋಳಾಕಾರವನ್ನು ತಿಳಿಸಿಕೊಡುತ್ತೆ. ಭೂಮಿಯ ನೈಜ ಗೋಳಾಕಾರವನ್ನು ತಿಳಿಸಿಕೊಡುವುದು ಮಾದರಿ ಗೋಳದ ಲಕ್ಷಣ. ಎರಡನೇ ಲಕ್ಷಣ, ಅದು ಚಿಕ್ಕ ಭೂಮಿ ಹಾಗೆ ಚಿಕ್ಕ ಮಾದರಿಯಾಗಿದೆ ಭೂಮಿಯ ರೂಪದಲ್ಲಿ. ಇನ್ನು ಅದೇ ರೀತಿಯಾಗಿ ಇದು ನಕಾಶೆಯಂತೆ ಸಪಾಟವಾದುದಲ್ಲ. ಜೊತೆಗೆ ಆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವು ಲಕ್ಷಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಈ ಮಾದರಿ ಗೋಳ ಹೇಳಿಕೊಡ್ತದೆ. ಇದೊಂದು ಸರಳವಾಗಿರ್ತಕ್ಕಂಥ ಕಲಿಕಾ ಚಟುವಟಿಕೆ, ಕಲಿಕಾ ಉಪಕರಣ ಆಗಿದೆ. ಹಾಗಾದ್ರೆ ಒಂದು ಮೇಜಿನ ಮೇಲಿಟ್ಟು ಭೂಮಿ ಹೀಗಿದೆ, ಇಲ್ಲಿ ಸಮಭಾಜಕ ವೃತ್ತ ಬರ್ತದ, ಇಲ್ಲಿ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತದೆ. ಹೀಗ ಈ ಮಾದರಿ ಗೋಳ ಬಹಳ ಅನುಕೂಲವಾಗಿದೆ. ಈ ಮಾದರಿ ಗೋಳದ ಲಕ್ಷಣ ನೋಡಿದವ, ಇನ್ನು ಉಪಯೋಗ ನೋಡೋಣ. ಏನೇನು ಉಪಯೋಗ ಇದೆ ನೋಡಿ. ಗ್ಲೋಬ ಭೂಮಿಯ ಆಕಾರವನ್ನು ತಿಳಿಯಲಿಕ್ಕೆ ನಮ್ಗೆ ಅನುಕೂಲ ಆಗಿದೆ. ಇದು ಒಂದು. ಆ ನಂತರ ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ ಮತ್ತು ಆಕಾರವನ್ನು ತಿಳಿಯಲು ಈ ನಮಗೆ ಮಾದರಿಗಳು ಬಹಳ ಸಹಾಯವಾಗಿದೆ. ಅದರ ಜೊತೆಗೆ ಮೂರನೇದಾಗಿ ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಾಯಕವಾಗಿದೆ. ಅಕ್ಷಾಂಶ ಅಂದ್ರೆ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳಂತ ಕರೀತೇವೆ. ರೇಖಾಂಶಗಳನ್ನ ದಕ್ಷಿಣೋತ್ತರವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳಂತ ಕರೀತಾರೆ. ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ಭೂಮಿಯ ನಿಖರತೆಯನ್ನ ಮತ್ತು ಆ ಸ್ಥಳಗಳ ನಿಖರತೆಯನ್ನ ತಿಳಿಸಿಕೊಳ್ಳಲು ಈ ಮಾದರಿಗಳು ನಮಗೆ ಸಹಾಯವಾಗಿದೆ. ಅದೇ ರೀತಿಯಾಗಿ ಉತ್ತಮ ಮಾದರಿಗಳ ನಮಗೆ ಏನು ಮಾಡ್ತದ ಭೂ ಅಕ್ಷ, ಭೂ ವಾಲುವಿಕೆ
ಭೂಮಿಯ ಚಲನೆಗಳು ಅಂದ್ರೆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮವನ್ನ ತಿಳಿಯಕ ಇದೇನಂತಂದ್ರೆ ಮಾದರಿ ಗೋಳ ಅಂದ್ರೆ ಗ್ಲೋಬ್ ನಮ್ಗೆ ಅನುಕೂಲ. ಉದಾಹರಣೆ ಹಗಲು ರಾತ್ರಿಗಳು, ಋತುಗಳು, ಇವುಗಳೆಲ್ಲವನ್ನ ತಿಳಿಯಲಿಕ್ಕೆ ಮಾದರಿ ಗೋಳ ಬಹಳಷ್ಟು ಅನುಕೂಲ. ಅದರ ಜೊತೆಗೆ ಮಾದರಿ ಗೋಳ ಈ ಗ್ಲೋಬ್ನಿಂದ ನಾವು ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನ ತಿಳಿಯಬಹುದಾಗಿದೆ. ಮಾದರಿ ಗೋಳದಿಂದ ಭೂಮಿಯ ಮೇಲಿರ್ತಕ್ಕಂತಹ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನ ತಿಳಿಯಬಹುದಾಗಿದೆ. ಅವುಗಳಂದ್ರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಮತ್ತು ಅರಣ್ಯ. ಇವುಗಳನ್ನ ತಿಳಿದುಕೊಳ್ಳಲಿಕ್ಕೆ ನಮಗ ಏನಾಗಿದೆ, ಈ ಮಾದರಿ ಗೋಳ ಅಂತಕ್ಕಂಥದ್ದು ಬಹಳಷ್ಟು ನಮಗ ಅನುಕೂಲವಾಗಿದೆ. ಗ್ಲೋಬದ ಬಗ್ಗೆ ನಾವು ನೋಡಿದ್ವಿ. ಇನ್ನ ನಮ್ಮ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಗ್ಲೋಬದ ಬಗ್ಗೆ ನೋಡಿದ ಹಂಗ ನಾವು ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ನಕಾಶೆಗಳು ಅಂದ್ರೆ ನಕ್ಷೆಗಳು. ಈ ನಕಾಶೆಗಳು ಏನು ಮಾಡ್ತಾವಂದ್ರ ಗ್ಲೋಬ್ಗಳು ನಮಗ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡ್ತದೆ. ಆದ್ರೆ ಈ ನಕಾಶೆ ಅಂತಕ್ಕಂಥದ್ದು ಒಂದು ಸ್ಥಳ, ಒಂದು ರಾಜ್ಯ, ಒಂದು ದೇಶ ಹಾಗೂ ಇತರ ಈ ನಮ್ಮ ಭೌಗೋಳಿಕ ಲಕ್ಷಣಗಳ ವಿವರಗಳನ್ನ ಏನು ಮಾಡ್ತದೆ, ಈ ನಕಾಶೆ ತಿಳಿಯಲು ಸಹಾಯ ಮಾಡ್ತದೆ. ಅದು ಒಂದು ಭೂಮಿಯ ಕುರಿತಾದ ಮಾಹಿತಿ ಹೇಳಿದರೆ ಇದು ನಮ್ಮ ಒಂದು ಭೂಮಿಯ ಭಾಗ ಅಂದ್ರೆ ಒಂದು ಸ್ಥಳ, ಒಂದು ರಾಜ್ಯ, ಒಂದು ದೇಶ, ಆ ಭೌಗೋಳಿಕ ಒಂದು ಲಕ್ಷಣಗಳ ವಿವರವಾದ ಮಾಹಿತಿಯನ್ನ ಪಡೆಯಲು ಈ ನಕಾಶೆ ಅಂತಕ್ಕಂಥದ್ದು ನಮಗೆ ಸಹಾಯವಾಗಿದೆ. ಭೂಮಿಯ ಪೂರ್ಣವಾಗಿರ್ತಕ್ಕಂಥ ಅಥವಾ ಭಾಗಶವಾಗಿರ್ತಕ್ಕಂಥ ಭಾಗವನ್ನ ಆ ಸಮತಲದ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆ. ನಕಾಶೆ ಅಂದ್ರೆ ಏನಪ್ಪಾ ಅಂದ್ರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಸಮತಲದ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆ. ಹಾಗಾದ್ರ ನಕ್ಷೆಯನ್ನ ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಾವು ನಕ್ಷಾಶಾಸ್ತ್ರ ಅಂತ ಕರೀತಾರೆ. ನಕ್ಷಾಶಾಸ್ತ್ರ ಅಂದ್ರೆ ಏನು? ನಕ್ಷೆಯನ್ನ ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತ ಕರಿತಾ ಇದ್ದೇವೆ. ವಿವಿಧ ಪ್ರಕಾರದ ನಕ್ಷೆಗಳನ್ನ ಸಂಗ್ರಹಿಸಿ ತಯಾರಿಸಿದ ಪುಸ್ತಕವನ್ನ ನಾವು ಅಟ್ಲಾಸ್ ಅಂತ ಕರಿತಾ ಇದ್ದೇವೆ. ಅಟ್ಲಾಸ್ ನಕಾಶೆ ಅಂದ್ರೆ ಗೊತ್ತಾದ್ದು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನ ಸಮತಲದ ಮೇಲೆ ಆ ಮಾನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆ. ಆ ನಕಾಶೆಯನ್ನ ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ. ಅಥವಾ ಆ ನಕ್ಷೆಯನ್ನ ತಯಾರಿಸಿರ್ತಕ್ಕಂಥ ಅಂದ್ರೆ ವಿವಿಧ ಪ್ರಕಾರದ ನಕ್ಷೆಗಳನ್ನ ಸೇರಿಸಿ ತಯಾರಿಸಿದ ಪುಸ್ತಕವನ್ನ ಅಟ್ಲಾಸ್ ಅಂತ ಕರೀತಾ ಇದ್ದೀವಿ, ಅಥವಾ ನಕಾಶೆ ಪುಸ್ತಕ ಅಂತ ಕರೀತಾ ಇದ್ದೀವಿ. ನಕಾಶೆ ಪುಸ್ತಕ ಅಂತ ಕರೀತಾ ಇದ್ದೀವಿ. ಇದು ನಕಾಶೆಗೆ ಸಂಬಂಧಪಟ್ಟಿರ್ತಕ್ಕಂಥ. ಇನ್ನ ನಾವು ಏನು ಮಾಡೋಣಪ್ಪ ಅಂದ್ರೆ ನಕಾಶೆದ ವಿಧಗಳನ್ನ ನೋಡೋಣ. ಹಾಗಾದ್ರೆ ಮೊದಲನೇದಾಗಿ ನಕಾಶೆಯ ವಿಧಗಳು. ಹಾಗಾದ್ರೆ ನಕಾಶೆಯ ವಿಧಗಳ ಒಳಗ ಒಂದೇದು ನೋಡ್ತಾ ಇದ್ದೇನವ, ಏನು ನಕಾಶೆಯ ವಿಧಗಳು ಅಂದ್ರ ಮಾನಕ ಆಧಾರಿತ ನಕ್ಷೆಗಳು. ಮಾನಕ ಆಧಾರಿತ ನಕಾಶೆಗಳು ಅಥವಾ ನಕ್ಷೆಗಳು. ಮಾನಕ ಆಧಾರಿತ ನಕಾಶೆಗಳು ಅಥವಾ ನಕ್ಷೆಗಳು ಅಂತ ನೋಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಉದ್ದೇಶ ಆಧಾರಿತ ನಕ್ಷೆಗಳು ಅಂತ ಕರೀತಾ ಇದ್ದೇವೆ. ಈ ರೀತಿಯಾಗಿ ನಕಾಶೆಯಲ್ಲಿ ಸಹ ನಾವೇನ್ ನೋಡ್ತಾ ಇದ್ದೇವೆ, ವಿಧಗಳನ್ನು ನೋಡ್ತಾ ಇದ್ದೇವೆ. ಇನ್ನ ಮಾನಕ್ಕೆ ಆಧಾರಿತ ನಕ್ಷೆಗಳ ಒಳಗ ಮತ್ತ ಎರಡು ಪ್ರಮಾಣದ ನಕ್ಷೆಗಳು ಕಂಡು ಬರ್ತಾವ.
ಒಂದನೇದು ದೊಡ್ಡ ಪ್ರಮಾಣದ ನಕ್ಷೆಗಳು, ದೊಡ್ಡ ಪ್ರಮಾಣದ ನಕ್ಷೆಗಳು. ಎರಡನೇದು ಚಿಕ್ಕ ಪ್ರಮಾಣದ ನಕ್ಷೆಗಳು. ನೋಡಿ, ಹಾಗಾದ್ರೆ ಈ ದೊಡ್ಡ ಪ್ರಮಾಣ ಅಂದ್ರೆ ಮಾನಕ ಆಧಾರಿತ ನಕ್ಷೆಗಳು, ಉದ್ದೇಶ ಆಧಾರಿತ ನಕ್ಷೆಗಳು. ಮಾನಕ ಆಧಾರಿತ ದೊಡ್ಡ ಪ್ರಮಾಣ ಮತ್ತು ಚಿಕ್ಕ ಪ್ರಮಾಣ. ಹಾಗಾದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳಂದ್ರೆ ಈ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರದೇಶವನ್ನ ಪ್ರತಿನಿಧಿಸ್ತದೆ. ದೊಡ್ಡ ನಕಾಶೆ ಐತಿ, ಅದ್ರಲ್ಲಿ ಚಿಕ್ಕ ಚಿಕ್ಕ ಪ್ರದೇಶಗಳನ್ನ ಪ್ರತಿನಿಧಿಸ್ತದೆ. ಅಂದ್ರೆ ಇವುಗಳನ್ನ ನಾವು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳೆಂದು ಕರಿತೀವಿ. ಈ ದೊಡ್ಡ ಪ್ರಮಾಣದ ನಕ್ಷೆಗಳನ್ನ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳಂತ ಇದನ್ನು ಕರಿತೀವಿ. ದೊಡ್ಡ ಪ್ರಮಾಣದ ನಕ್ಷೆಗಳನ್ನ ಕಂದಾಯ ನಕ್ಷೆಗಳು. ಅದೇ ರೀತಿಯಾಗಿ ಸ್ಥಳ ಮತ್ತು ಸ್ವರೂಪದ ನಕ್ಷೆಗಳು, ಸ್ಥಳ ಸ್ವರೂಪ ನಕ್ಷೆಗಳಂತ ಎರಡು ರೀತಿಯಾಗಿ ನಾವು ಕರಿತಾ ಇದ್ದೇವೆ. ದೊಡ್ಡ ಪ್ರಮಾಣ ಅಂದ್ರೆ ಇಲ್ಲಿ ಚಿಕ್ಕ ಪ್ರದೇಶಗಳನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ಕಂದಾಯ ನಕ್ಷೆಗಳು ಅಂದಾಗ ವೈಯಕ್ತಿಕ ಆಸ್ತಿಯಾಗಿರುವುದು, ಇವುಗಳ ಬಗ್ಗೆ ಮಾಹಿತಿ ನೀಡತಕ್ಕಂಥದನ್ನ ನಾವು ಕಂದಾಯ ನಕ್ಷೆಗಳನ್ನು ಕರಿತಾ ಇದ್ದೇವೆ. ಭೂ ಸ್ವರೂಪ ನಕ್ಷೆಗಳು ಅಂದ್ರೆ ಒಂದು ಸ್ಥಳ ಮತ್ತು ಮತ್ತೊಂದು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ನೀಡುವುದನ್ನ ನಾವು ಸ್ಥಳ ಸ್ವರೂಪ ನಕ್ಷೆಗಳು ಅಂತ ಕರಿತಾ ಇದ್ದೇವೆ. ಅದು ದೊಡ್ಡ ಪ್ರಮಾಣದ ನಕ್ಷೆ ಒಳಗೆ ಬರ್ತದೆ. ಇನ್ನು ಎರಡನೇದಾಗಿ ಚಿಕ್ಕ ಪ್ರಮಾಣದ ನಕ್ಷೆಗಳಂತ ನೋಡ್ತಾ ಇದ್ದೀವಿ. ಈ ಚಿಕ್ಕ ಪ್ರಮಾಣದ ನಕ್ಷೆ ಒಳಗ ವಿಶಾಲವಾಗಿರ್ತಕ್ಕಂಥ ಪ್ರದೇಶವನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರ ಉದಾಹರಣೆ ಪ್ರಪಂಚದ ನಕ್ಷೆ ಚಿಕ್ಕ ನಕ್ಷೆಯಾಗಿದೆ, ಖಂಡಗಳು, ದೇಶದ ನಕ್ಷೆ ಇತ್ಯಾದಿ. ಇಲ್ಲಿ ಏನು ಮಾಡಿದ್ರೆ ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳೆಂಬ ಎರಡು ವಿಧಗಳನ್ನು ನೋಡ್ತಾ ಇದ್ದೀವಿ ನಾವು. ಚಿಕ್ಕ ಪ್ರಮಾಣದ ಅಟ್ಲಾಸ್ ಮತ್ತು ನಕಾಶೆ ಪುಸ್ತಕಗಳ, ಹಾಗಾದ್ರೆ ಆ ಅಟ್ಲಾಸ್ ಪುಸ್ತಕಗಳು ಮತ್ತು ಭೂಪಟಗಳು ಚಿಕ್ಕ ಪ್ರಮಾಣದ ನಕ್ಷೆಗಳೊಳಗೆ ಬರ್ತಾವೆ. ಅಟ್ಲಾಸ್ ಪುಸ್ತಕ ಮತ್ತು ಭೂಪಟ. ಈ ಭೂಪಟ ಎಲ್ಲಿ ಬರ್ತದೆ ಅಂದ್ರೆ ಚಿಕ್ಕ ಪ್ರಮಾಣದ ನಕ್ಷೆಗಳೊಳಗ. ಆ ನಂತರ ಅಟ್ಲಾಸ್, ಎರಡನೇ ಅಟ್ಲಾಸ್ ಪುಸ್ತಕಗಳು ಅಂತಕ್ಕಂಥದ್ದು ನೋಡ್ತಾ ಇದ್ರೆ ಅದು ಸಹ ಚಿಕ್ಕ ಪ್ರಮಾಣದ ನಕ್ಷೆಗಳೊಳಗೆ ಬರ್ತದೆ. ಹೀಗೆ ನಾವು ಭೂಪಟಗಳು ನೋಡುವಾಗ ಈಗ ನಾವು ದೊಡ್ಡ ಪ್ರಮಾಣದ ನೋಡಿದ್ವು, ಚಿಕ್ಕ ಪ್ರಮಾಣದ ನೋಡಿದ್ವು. ಹಾಗಾದ್ರೆ ಭೂಪಟಗಳು, ಈ ಭೂಪಟಗಳು ಏನದಲ್ಲ ಅಟ್ಲಾಸ್ ಪುಸ್ತಕಗಳಿಗಿಂತ ದೊಡ್ಡದಾಗಿವೆ. ಅವುಗಳನ್ನ ತರಗತಿಗಳಲ್ಲಿ ಬೋಧನಾ ಸಾಧನವನ್ನಾಗಿ ನಾವು ಉಪಯೋಗಿಸಲಿಕ್ಕೆ ಈ ಭೂಪಟ ಅನುಕೂಲ ಆಗ್ತದೆ. ಹಾಗಾಗಿ ಏನ್ ಮಾಡ್ತಾವ ಅಂದ್ರ ರಾಜಕೀಯ ವಿಭಾಗಗಳು, ಅದರ ರಾಜಕೀಯ ಮೇಲ್ಮೆ ಲಕ್ಷಣ, ಭೂಗೋಳದ ಮೇಲ್ಮೆ ಲಕ್ಷಣಗಳು ಮುಂತಾದವುಗಳ ಬಗ್ಗೆ ಸಾಮಾನ್ಯವಾಗಿರ್ತಕ್ಕಂತಹ ಮಾಹಿತಿ, ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನ ವಿವರಿಸುವ ಕಾರ್ಯವನ್ನ ಈ ನಮ್ಮ ಭೂಪಟ ಮಾಡ್ತದೆ. ಅಟ್ಲಾಸ್ಗಳಂದಾಗ ಗೊತ್ತಿದೆ ಚಿಕ್ಕದಾಗಿದೆ. ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ರು ಸಹ ನಮಗೆ ಏನಾಗಿದೆ ಅಂದ್ರೆ ಬಹಳ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡುವುದೇ ಅಟ್ಲಾಸ್ ಆಗಿದೆ. ಇದು ಮಾನಕ ಆಧಾರಿತ ನಕಾಶೆಗಳು. ಇನ್ನು ಎರಡನೇ ಉದ್ದೇಶ ಆಧಾರಿತ ನಕಾಶೆಗಳು. ಈ ಉದ್ದೇಶ ಆಧಾರಿತ ಅಂದಾಗ ಅಲ್ಲಿ ನಾವು ಉದ್ದೇಶ ಇರ್ತದೆ. ಉದಾಹರಣೆ ನೋಡುವಾಗ ನೋಡಿ, ಆ ಉದ್ದೇಶ ಆಧಾರಿತ ನಕಾಶೆ ಒಳಗೆ ನಾವು ನೋಡ್ತಾ ಇದ್ದೇವೆ. ಒಂದನೇದಾಗಿ ಸ್ವಾಭಾವಿಕ ನಕಾಶೆಗಳು. ಸ್ವಾಭಾವಿಕ ನಕಾಶೆಗಳು ಒಳ್ಳೆ ಉದ್ದೇಶ ಆಧಾರಿತವಾಗಿ. ಆದ್ರೆ ಈ ಸ್ವಾಭಾವಿಕ ನಕಾಶೆಗಳಂದ್ರೆ ಏನಪ್ಪಾ ಅಂದ್ರೆ ಇವು ನೈಸರ್ಗಿಕವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದವು ಆಗಿವೆ. ಯಾವುದು? ಸ್ವಾಭಾವಿಕ ನಕಾಶೆಗಳು ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದು. ಭೂಮಿ ಮೇಲ್ಮೈ ಲಕ್ಷಣಗಳಾಗಿರ್ತಕ್ಕಂಥ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನ ತೋರಿಸುವ ಕಾರ್ಯವನ್ನ ಈ ಸ್ವಾಭಾವಿಕ ನಕ್ಷೆ ನಿಸರ್ಗದತ್ತವಾಗಿರ್ತಕ್ಕಂಥ ನಕ್ಷೆಗಳ ಸ್ವಾಭಾವಿಕ ನಕ್ಷೆಗಳು. ಇನ್ನ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ರಾಜಕೀಯ ನಕ್ಷೆಗಳು. ಅಂದ್ರೆ ರಾಜಕೀಯ ನಕ್ಷೆಗಳಂದ್ರೆ ಇವು ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ಅವುಗಳ ವಿಸ್ತೀರ್ಣ ಇತ್ಯಾದಿಗಳನ್ನ ತಿಳಿಸಲಿಕ್ಕೆ ಸಹಾಯಕವಾಗತಕ್ಕಂತಹ ನಕ್ಷೆಗಳು ರಾಜಕೀಯ ನಕ್ಷೆಗಳು. ಅವು ಉದ್ದೇಶ ಆಧಾರಿತ ನಕ್ಷೆಗಳು ಬರ್ತಾವೆ. ಇನ್ನ ಮೂರನೇದಾಗಿ ನೋಡ್ತಾ ಇದ್ದೇವೆ ನಾವು ಹಂಚಿಕೆ ನಕ್ಷೆಗಳು. ಏನಂದ್ರೆ ಹಂಚಿಕೆ ನಕ್ಷೆಗಳು. ಹಂಚಿಕೆ ನಕ್ಷೆಗಳಂದ್ರ ಈ ನಕ್ಷೆಗಳನ್ನು ನಾವು ಭೂ ಬಳಕೆ,
ವಾಯುಗೋಳ ಅಂದ್ರೆ ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ ಅಂದ್ರೆ ಜಲಮಾರ್ಗಗಳು ಇತ್ಯಾದಿಗಳ ಹಂಚಿಕೆಯ ಬಗ್ಗೆ ತಿಳಿಯಲು ಸಹಾಯಕವಾಗ್ತಕ್ಕಂಥ ನಕ್ಷೆಗಳೇ ಹಂಚಿಕೆ ನಕ್ಷೆಗಳು. ಈ ರೀತಿಯಾಗಿ ನಮಗೆ ಏನು ಮಾಡ್ತದಂದ್ರ ಈ ಗ್ಲೋಬ ಅಥವಾ ಏನಪ್ಪಾ ಅಂದ್ರ ನಕಾಶೆಗಳಂತಕ್ಕಂಥ ನಮಗೇನು ಮಾಡ್ತದ ಮಾಹಿತಿಯನ್ನ ನೀಡುವಂತದ್ದಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ನೋಡಿ. ಇವು ನಮಗ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ. ಇನ್ನು ನಕಾಶೆಯ ಮೂಲ ಅಂಶಗಳು ಏನು? ಈ ನಕಾಶೆಯ ಮೂಲಾಂಶಗಳು, ನಕಾಶೆಯ ಮೂಲಾಂಶಗಳಂದಾಗ ಒಂದನೇದಾಗಿ ಶೀರ್ಷಿಕೆ ಅಂತ ನೋಡ್ತಾ ಇದೀವಿ. ಶೀರ್ಷಿಕೆ ಅಂದ್ರೆ ತಲೆ ಬರಹ, ಶೀರ್ಷಿಕೆ ಅಂದ್ರೆ ಬರಹ ಅಥವಾ ತಲೆ ಬರಹ. ಹಾಗಾದ್ರೆ ಈ ನಕಾಶೆಯ ಮೂಲಾಂಶ ಒಳಗನ್ನ ಶೀರ್ಷಿಕೆ, ತಲೆ ಬರಹ, ಪ್ರತಿಯೊಂದು ನಕ್ಷೆಯನ್ನ ಅಂದ್ರೆ ನಕ್ಷೆಯು ಅವಶ್ಯಕವಾಗಿ ಶೀರ್ಷಿಕೆಯನ್ನ ಹೊಂದಿರಬೇಕು. ಪ್ರತಿಯೊಂದು ನಕ್ಷೆ ಅವಶ್ಯವಾಗಿ ಶೀರ್ಷಿಕೆಯನ್ನ ತಲೆ ಬರಹನ ಹೊಂದಿರಬೇಕು. ಅದ ನಮಗೆ ಬೇಕಾಗಿರ್ತಕ್ಕಂತಹ ಒಳ ವಿಷಯಗಳನ್ನ ತಿಳಿಸುತ್ತಲ್ಲ ಈ ಶೀರ್ಷಿಕೆ. ಉದಾಹರಣೆ, ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ರಾಜಕೀಯ ವಿಭಾಗ, ಇವುಗಳನ್ನ ತಿಳಿಸುವುದೇ ನಕಾಶೆಗಳು. ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಈ ಶೀರ್ಷಿಕೆ ತಿಳಿಸಿಕೊಡೈತಿ, ಅದು ನಕಾಶೆಯ ಮೂಲಾಂಶದ. ಹೌದ್ರಿ, ಭಾರತದ ರಾಜಕೀಯ ಆ ವಿಭಾಗದ ಬಗ್ಗೆ ತಿಳಿಸಿಕೊಟ್ಟದ, ಹಾಗಾಗಿ ನಕಾಶೆದ ಮೂಲಾಂಶಗಳಲ್ಲಿ ಮೊದಲನೇದಾಗಿ ಶೀರ್ಷಿಕೆ. ಎರಡನೇದಾಗಿ ನೋಡ್ತಾ ಇದ್ದೀವಿ ನಾವು ಮಾನಕ. ಮಾನಕ ಮಾನಕ ಅಂದ್ರೆ ಮಾನಕವು ಭೂಮಿಯ ಮೇಲಿನ ಎರಡು ಸ್ಥಳಗಳ ಅಂತರವನ್ನ ತಿಳಿಯಲು ನಮಗೆ ಸಹಾಯಕವಾಗ್ತಕ್ಕಂಥದ್ದು ನಕಾಶದ ಮಾನಕಗಳು. ಅಂದ್ರೆ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಂದ್ರೆ ಅಂತರಕ್ಕೂ ಮತ್ತು ನಕಾಶೆಯ ಮೇಲಿನ ಇದೊಂದು ನಕಾಶೆ ಐತಿ, ಇಲ್ಲಿ ಭೂಮಿ ಐತಿ, ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಂತರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಒಂದು ಪರಿಮಾಣವೇ ಮಾನಕ. ಮಾನಕ ಅಂದ್ರೆ ಭೂಮಿಯ ಮೇಲಿನ ಒಂದು ಅಂತರದ ದೂರಕ್ಕೂ ಇನ್ನ ನಕ್ಷೆಯ ಮೇಲೆ ಇರ್ತಕ್ಕಂತಹ ವಸ್ತುವಿನ ದೂರಕ್ಕೂ ಇರುವ ನಡುವಿನ ಪರಿಮಾಣವೇ ಮಾನಕ ಅಂತ ಕೇಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ನಕಾಶೆಯ ಮೇಲಿನ ಎರಡು ಸ್ಥಳಗಳು ತುಂಬಾ ಹತ್ತಿರದಲ್ಲಿದ್ದರೆ, ಅದರ ಹತ್ತಿರದಲ್ಲಿವೆ ಅಂತ ಎಣಿಸಿದರೆ ಅದರ ಭೂಮಿ ಮೇಲೆ ಬಂದು ಅವು ತುಂಬಾ ದೂರವಾಗಿರುತ್ತದೆ. ಉದಾಹರಣೆ, ಇದು ನಮ್ಮ ಭಾರತ ನಕ್ಷೆ ಇದೆ ರೀ, ಭಾರತ ನಕ್ಷೆ ಹೌದ್ರಿ. ಹಾಗಾದ್ರೆ ಈ ಭಾರತ ನಕ್ಷೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ನೋಡ್ತಾ ಇದ್ದೇವೆ, ಮಹಾರಾಷ್ಟ್ರ ನೋಡ್ತಾ ಇದ್ದೇವೆ, ಸಮೀಪ ಅದಾವ ನಕಾಶೆಯಲ್ಲಿ. ಆದ್ರೆ ಭೂಮಿಗೆ ಬಂದಾಗ ಅಂದ್ರೆ ಭೂಗೋಳದಲ್ಲಿ ಬಂದಾಗ, ಭೂಮಿ ಮೇಲೆ ಬಂದಾಗ ಬಹಳಷ್ಟು ದೂರ ಇರ್ತಾವ. ಇದನ್ನು ತಿಳಿಸುವುದೇ ಈ ನಕಾಶೆ ಮತ್ತು ಭೂ ಮೇಲಿನ ಇರ್ತಕ್ಕಂಥ ಸ್ಥಳಗಳ ನಡುವಿನ ಅಂತರವನ್ನು ತಿಳಿಸತಕ್ಕಂಥ ಪರಿಮಾಣವೇ ಮಾನಕ. ಇನ್ನು ಅದೇ ರೀತಿಯಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅಕ್ಷಾಂಶಗಳು ಮತ್ತು ರೇಖಾಂಶಗಳು ನೋಡ್ರಿ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಇವು ಕಾಲ್ಪನಿಕ ರೇಖೆಗಳ ಜಾಲವಾಗಿದ್ದು, ಅಕ್ಷಾಂಶ ಅಂದ್ರೆ ಹೇಳ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳಂತ ಕರೀತಾರೆ. ಉತ್ತರ ದಕ್ಷಿಣೋತ್ತರವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳಂತ ಕರೀತಾ ಇದ್ದೇವೆ. ಹೌದ್ರಿ. ಹಾಗಾದ್ರೆ ರೇಖಾಂಶ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಇರ್ತಕ್ಕಂತಹ ಕಿಲೋಮೀಟರ್ ಎಷ್ಟು ಅಂದ್ರೆ 110. ಇಲ್ಲಿ ಏನಪ್ಪಾ ಅಂದ್ರೆ 110.0 ಐತ್ರಿ. ಅದು ಏನಪ್ಪಾ ಅಂದ್ರ ಅಕ್ಷಾಂಶಗಳು. ಬೇರೆ ವ್ಯತ್ಯಾಸ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷ ಬೇರೆ ವ್ಯತ್ಯಾಸ ಐತಿ. ಈ ಅಕ್ಷಾಂಶಗಳು ರೇಖಾಂಶಗಳು ಕಾಲ್ಪನಿಕ ರೇಖೆಗಳ ಜಾಲವಾಗಿವೆ. ಹಾಗಾದ್ರೆ ಇವು ನಕಾಶೆಯ ಮೇಲಿರ್ತಕ್ಕಂತಹ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನ ಗುರುತಿಸಲಿಕ್ಕೆ ಸಹಾಯವಾಗ್ತದೆ. ನಮ್ಮ ಭಾರತ ಏನಪ್ಪಾ ಅಂದ್ರೆ 6 ಡಿಗ್ರಿ 4 ನಿಮಿಷದಿಂದ ಸ್ಟಾರ್ಟ್ ಆಗಿದೆ ದೀಪಗಳನ್ನ ಹಿಡಿದು. ದೀಪಗಳನ್ನ ಬಿಟ್ರೆ 8 ಡಿಗ್ರಿ 4 ನಿಮಿಷ ಅಕ್ಷಾಂಶದಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡ್ತಾರೆ. ಅದನ್ನ ಈ ಅಕ್ಷಾಂಶ ಮತ್ತು ರೇಖಾಂಶ ನಮಗೆ ಹೇಳಿಕೊಡ್ತವೆ.
ಹೌದ್ರೆ ಈ ರೀತಿಯಾಗಿ ಅದೊಂದು ಕಾಲ್ಪನಿಕ ರೇಖೆಯಾಗಿದೆ. ಹಾಗಾಗಿ ಬಹಳ ನಮ್ಮ ಒಂದು ಭೂಮಿಯ ಮೇಲಿರ್ತಕ್ಕಂತಹ ನಕಾಶೆ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನ ಗುರುತಿಸಿಕೊಳ್ಳಲಿಕ್ಕೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಸಹಾಯವನ್ನು. ಇನ್ನು ನಾಲ್ಕನೆಯದಾಗಿ ನೋಡ್ತಾ ಇದ್ದೀವಿ ದಿಕ್ಕು. ನಾಲ್ಕನೇದಾಗಿ ನೋಡ್ತಾ ಇದ್ದೀವಿ ದಿಕ್ಕು. ಹಾಗಾದ್ರೆ ನಕ್ಷೆಯಲ್ಲಿ ಉದಾಹರಣೆ ಎನ್ ಇದೆ, ಉತ್ತರ ದಿಕ್ಕನ್ನು ತೋರಿಸ್ತದ. ವೆಸ್ಟ್ ಡಬ್ಲ್ಯೂ, ಇ ಇದೆ, ಎಸ್ ಇದೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಹೌದಲ್ಲ? ಹಾಗಾದ್ರೆ ಈ ಎನ್ ಅಂತಕ್ಕಂಥ ಏನು ಮಾಡ್ತಂದ್ರೆ ಅಕ್ಷರಗಳ ಬಾಣದ ಗುರುತಿನ ಚಿಹ್ನೆಯಿಂದ ನಾವು ಉತ್ತರ ದಿಕ್ಕನ್ನ ನಾವು ಏನ್ ಮಾಡಬಹುದು ಸೂಚಿಸಲಾಗ್ತದೆ. ಅದ ಬಾಣದ ತುದಿ ಉತ್ತರ ದಿಕ್ಕನ್ನು ತೋರಿಸಿದರೆ ಇನ್ನು ಮಾತ್ರ ದಕ್ಷಿಣ ತುದಿ, ಪೂರ್ವ ತುದಿ, ಪಶ್ಚಿಮ ತುದಿ ಇವನ್ನೆಲ್ಲವನ್ನ ತಿಳಿಯಲಿಕ್ಕೆ ಸರಳವಾಗಿರ್ತಕ್ಕಂಥದ್ದೇ ನಕಾಶೆಯ ಮೂಲಾಂಶವಾಗಿರ್ತಕ್ಕಂತಹ ದಿಕ್ಕು ಅಂತೇಳಿ ನೋಡ್ತಾ ಇದೀವಿ. ಈ ರೀತಿಯಾಗಿ ನಮಗೆ ಏನ್ ಮಾಡ್ತದಪ್ಪ ಅಂದ್ರ ತೋರಿಸ್ಕೊಡ್ತೀವಿ. ಹಾಗಾದ್ರೆ ಉದಾಹರಣೆ ನೋಡ್ತಾ ಇದೀವಿ, ನೀಲಿ ಬಣ್ಣ ದಿಕ್ಕು ತೋರಿಸ್ತದ. ಈ ನೀಲಿ ಬಣ್ಣ ಏನು ತೋರಿಸ್ತದ ಅಂದ್ರೆ ನೀಲಿ ಬಣ್ಣ ಏನ್ ತೋರಿಸ್ತದ, ಜಲರಾಶಿಗಳ ಬಗ್ಗೆ ಮಾಹಿತಿ ಇರ್ತದ. ನೀಲಿ ಬಣ್ಣ ಜಲರಾಶಿ. ಹಾಗಾದ್ರೆ ಹಸಿರು ಬಣ್ಣ ಏನು ಇರ್ತದೆ ಅಂದ್ರ ಮೈದಾನದ ಬಗ್ಗೆ. ಹಸಿರು ಬಣ್ಣ ಏನಪ್ಪಾ ಅಂದ್ರ ಮೈದಾನಗಳನ್ನ ತೋರಿಸ್ತದ. ಹಿಂಗ ನಮಗ ನಕಾಶೆಯ ಮೂಲಾಂಶಗಳು ಏನ್ ಮಾಡ್ತಾವಪ್ಪ ಅಂದ್ರ ಮಾಹಿತಿಯನ್ನ ನೀಡ್ತಾವ. ಅಂದ್ರೆ ಈ ನಕಾಶೆಯ ಉಪಯೋಗ ಏನು? ನಕಾಶೆಯ ಉಪಯೋಗ ಅಂತ ಈ ನಕಾಶೆಗಳ ನಮಗ ಏನು ಮಾಡ್ತಾವ ಅಂದ್ರ ಮೊದಲನೇದಾಗಿ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನವನ್ನ ತಿಳಿಯಲು ಬಹಳ ಸಹಾಯಕವಾಗ್ತಕ್ಕಂಥದ್ದೇ ನಮ್ಮ ನಕಾಶೆ ಆಗಿತ್ತು. ಅದೇ ರೀತಿಯಾಗಿ ಎರಡನೇದಾಗಿ ನೋಡ್ತಾ ಇದೀವಿ ಭೌತಿಕ ಲಕ್ಷಣಗಳಾಗಿರ್ತಕ್ಕಂತಹ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರ ಪ್ರದೇಶ, ದ್ವೀಪ ಮುಂತಾದವುಗಳ ಒಂದನ್ನ ಸೂಚಿಸಲು ಈ ನಮ್ಮ ನಕಾಶೆ ಬಹಳ ಸಹಾಯಕವಾಗಿದೆ. ಅದರ ಜೊತೆಗೆ ನೆಕ್ಸ್ಟ್ ನೋಡ್ತಾ ಇದೀವಿ ಪ್ರದೇಶಗಳ ಸಾರಿಗೆ ಸಂಪರ್ಕ, ಅದರ ರಸ್ತೆ, ರೈಲು ಮಾರ್ಗಗಳು, ವಾಯು ಮಾರ್ಗಗಳು ಇವುಗಳನ್ನ ಅರಿಯಲು ನಮಗೆ ನಕಾಶೆ ಅನುಕೂಲವಾಗೈತಿ. ಅದರ ಜೊತೆಗೆ ಬೆಳೆಗಳು, ಖನಿಜಗಳು, ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯಲು ಈ ನಕಾಶೆ ನಮ್ಗೆ ಅನುಕೂಲವಾಗ್ತದೆ. ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗ್ತಕ್ಕಂಥದ್ದು ನಮ್ಮ ನಕಾಶೆ ಆಗೈತಿ. ಅಷ್ಟು ಅಲ್ಲದ ಪ್ರವಾಸಿಗರಿಗೆ ಮಾರ್ಗದರ್ಶನವನ್ನ ನೀಡ್ತದ. ಅದರ ಜೊತೆಗೆ ಈ ನಕಾಶೆಗಳು ಒಂದು ಪ್ರಮುಖ ಬೋಧನಾ ವಿಧಾನವಾಗಿದೆ ಅಥವಾ ಕಲಿಕಾ ಸಾಧನವಾಗಿದೆ. ಅವುಗಳನ್ನು ಎಲ್ಲಿ ಬೇಕಾದರೆ ಒಯ್ಯಬಹುದು, ಬಹಳ ಸುಲಭವಾಗಿದೆ. ಈ ರೀತಿಯಾಗಿ ನಾವು ಗ್ಲೋಬ್ಗಳು ಮತ್ತು ನಕಾಶೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ನಮ್ಮ ಈ ಪಾಠದ ಮತ್ತ ಮುಂದುವರಿರ್ತಕ್ಕಂಥ ಭಾಗವಾಗಿರ್ತಕ್ಕಂತಹ ಯಾವುದಂದ್ರ ಭೌಗೋಳಿಕ ಸಂಕೇತಗಳು. ಹಾಗಾದ್ರೆ ಈ ಭೌಗೋಳಿಕ ಸಂಕೇತಗಳ ನಮಗೆ ಏನು ಮಾಹಿತಿ ನೀಡ್ತಾವ ನೋಡೋಣ. ಭೌಗೋಳಿಕ ಸಂಕೇತ ಅಂದ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ಭೌಗೋಳಿಕ ಸಂಕೇತ ಅಂದಾಗ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸ್ತಕ್ಕಂತಹ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗುತ್ತವೆ. ಸಂಕೇತಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತವ. ಈ ರೀತಿಯಾಗಿ ನಮಗೆ ಭೌಗೋಳಿಕ ಲಕ್ಷಣ ಅಂತಕ್ಕಂಥದ್ದು ಏನು ಮಾಡ್ತದ ಮಾಹಿತಿಯನ್ನು ನೀಡ್ತದ. ಉದಾಹರಣೆ ನೋಡುವಾಗ ಈ ಭೌಗೋಳಿಕ ಸಂಕೇತಗಳಿಗೆ ಬಣ್ಣಗಳನ್ನು ನೋಡ್ತಾ ಇದ್ದೀವಿ ನಾವು. ಹಾಗಾದ್ರೆ ಏನು ಮಾಹಿತಿ ನೀಡ್ತದ ಬಣ್ಣಗಳು ಅಂದಾಗ ನೀಲಿ ಬಣ್ಣ ಏನ್ ಹೇಳ್ತದಾಗಿದೆ. ಈಗ ನೀಲಿ ಬಣ್ಣ ಜಲಭಾಗಗಳ ಬಗ್ಗೆ ಮಾಹಿತಿ ನೀಡ್ತದ. ಜಲಭಾಗಗಳಂದಾಗ ಮಹಾಸಾಗರಗಳು, ಸಮುದ್ರಗಳು, ಸರೋವರಗಳ ಬಗ್ಗೆ ಮಾಹಿತಿ ನೀಡ್ತದ. ಅದೇ ರೀತಿಯಾಗಿ ಹಸಿರು ಬಣ್ಣ ಅಂದಾಗ ಮೈದಾನಗಳ ಬಗ್ಗೆ ಮಾಡಿದ್ರೆ ಮಾಹಿತಿಯನ್ನು ನೀಡ್ತದ. ಮೈದಾನಗಳು ತಗ್ಗು ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡ್ತದ. ಅದೇ ರೀತಿಯಾಗಿ ಹಳದಿ ಒಂದು ಸಂಕೇತ ಅಂತಕ್ಕಂಥದ ನಮಗೆ ಏನು ಮಾಡ್ತದ ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾಗಿರ್ತಕ್ಕಂಥ ಭಾಗಗಳನ್ನು ತೋರಿಸ್ತದ. ಅದೇ ರೀತಿಯಾಗಿ ಕಂದು ಬಣ್ಣ ನಮಗೆ ಏನ್ ತೋರಿಸ್ತಿದ್ದು ಏನಪ್ಪಾ ಅಂದ್ರೆ ಎತ್ತರದ ಭಾಗಗಳನ್ನು ತೋರಿಸ್ತದ.
ತಗ್ಗಾದ ಭಾಗಗಳನ್ನ ತೋರಿಸ್ತದ. ಏನು ಕಂದು ಬಣ್ಣ ನಮಗೆ ಏನು ತೋರಿಸ್ತದ, ಬೆಟ್ಟಗಳ ಬಗ್ಗೆ ತೋರಿಸ್ತದ. ಬೆಟ್ಟಗಳು ಮತ್ತು ಬೆಟ್ಟಗಳು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳನ್ನ, ಅದರ ಎತ್ತರದ ಭಾಗಗಳನ್ನ ಕಂದು ಬಣ್ಣ ತೋರಿಸ್ತದ. ಇನ್ನ ಕಡು ಕಂದು ಬಣ್ಣ ಅಂತಕ್ಕಂಥದ್ದು ನಮಗೆ ಏನು ತೋರಿಸ್ತದ ಅಂದ್ರ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳನ್ನ ನಮಗೆ ತೋರಿಸ್ತದ. ಇನ್ನು ಬಿಳುಪು ಅಥವಾ ನೇರಳೆ ಬಣ್ಣ ನಮಗೆ ಏನು ತೋರಿಸ್ತದ ಅಂದ್ರ, ಬಿಳುಪು ಅಥವಾ ನೇರಳೆ ಬಣ್ಣ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವನ್ನ ತೋರಿಸ್ತದ. ಹೌದ್ರಿ. ಕಂದು ಬಣ್ಣ ಅಂದಾಗ ನಾವು ನೋಡಿದ್ರಿ ಬೆಟ್ಟ ಅಂತೇಳಿ ತೋರಿಸ್ತದ, ಪರ್ವತಗಳಿಗಿಂತ ನೋಡಿ ತೋರಿಸ್ತದ. ಇನ್ನು ಕಡು ಕಂದು ಬಣ್ಣ ಅಂದಾಗ ಅತಿ ಎತ್ತರವಾಗಿರ್ತಕ್ಕಂತಹ ಭಾಗಗಳನ್ನ ತೋರಿಸ್ತದ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲದೆ ನಮ್ಮ ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲೆಯಾಗಿರಬಹುದು, ರಾಜ್ಯಗಳಾಗಿರಬಹುದು, ಇವುಗಳನ್ನೆಲ್ಲವನ್ನ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳನ್ನ ಸಹ ಸೂಚಿಸಲಾಗುತ್ತದೆ. ಹಂಗಾದ್ರೆ ವಿವಿಧ ಬಣ್ಣಗಳಂದಾಗ ನಾವು ಏನನ್ನ ಸೂಚಿಸ್ತೇವೆ ನೋಡ್ರಿ, ಮೊದಲನೇದಾಗಿ ಗೆರೆಗಳನ್ನ ಸೂಚಿಸ್ತೇವೆ. ಇದರಲ್ಲಿ ಈ ಒಂದು ವಿವಿಧ ಬಣ್ಣಗಳಲ್ಲಿ ನಕಾಶೆಗಳಲ್ಲಿ ಹಾಗಾದ್ರೆ ಗೆರೆಗಳ ಏನ್ ಮಾಡ್ತಾವಪ್ಪ ಅಂದ್ರ ನಕಾಶೆಯ ಮೇಲೆ ಇರ್ತಕ್ಕಂತ ರಸ್ತೆ. ಈ ಗೆರೆಗಳು ಏನ್ ಮಾಡ್ತಾವ, ನಕಾಶೆಗಳ ಮೇಲೆ ಇರ್ತಕ್ಕಂತಹ ಈ ಗೆರೆಗಳು ಏನ್ ಮಾಡ್ತಾವ, ನಕಾಶೆ. ಹಾಗಾದ್ರೆ ನಕಾಶೆಯ ಮೇಲೆ ಇರ್ತಕ್ಕಂಥ ರಸ್ತೆ, ರೈಲು ಮಾರ್ಗ, ವಾಯು ಮಾರ್ಗ ಇತ್ಯಾದಿಗಳ ಜಾಲಗಳನ್ನ ತೋರಿಸಲು ಈ ಗೆರೆಗಳ ನಮಗೆ ಸಹಾಯ ಆಗ್ತಾವ. ಹಾಗಾದ್ರೆ ಈ ಒಂದು ಗೆರೆಗಳನ್ನ ವಿವಿಧ ಬಗೆಯ ಬಣ್ಣಗಳಿಂದ ಎಳೆಯಲಾಗಿರ್ತದ. ನಾವು ನೋಡಿ, ನೀಲಿ ಬಣ್ಣ ಏನು ತೋರಿಸ್ತದ ಅಂತೇಳಿ, ಹಂಗ ಕಪ್ಪು ಬಣ್ಣ ಏನ್ ತೋರಿಸ್ತದ, ಇಲ್ಲಿ ಗೆರೆಗಳಿರ್ತಲ್ಲ, ಆ ಕಪ್ಪು ಬಣ್ಣ ಆ ಗೆರೆಗಳು ಏನು ತೋರಿಸ್ತೈತಿ, ಅದು ನಕಾಶೆಯಲ್ಲಿರ್ತಕ್ಕಂಥ ಕಪ್ಪು ಬಣ್ಣದ ಗೆರೆ ಗಡಿ ರೇಖೆಯನ್ನ ತೋರಿಸ್ತದ. ಗಡಿ ರೇಖೆಯನ್ನ ತೋರಿಸ್ತದ. ಕೆಂಪು ಬಣ್ಣ ಏನು ತೋರಿಸ್ತದ ಅಂದ್ರ, ಕೆಂಪು ಬಣ್ಣ ಅದು ಏನು ತೋರಿಸ್ತದೆ, ಕಪ್ಪು ಗಡಿ ರೇಖೆಯನ್ನ ತೋರಿಸಿದ್ರೆ ಕೆಂಪು ಬಣ್ಣ ಏನ್ ತೋರಿಸ್ತದ, ರಸ್ತೆಗಳ ಬಗ್ಗೆ ತೋರಿಸ್ತದ. ಇತ್ಯಾದಿಗಳನ್ನ ಉಪಯೋಗಿಸಲಿಕ್ಕೆ ಈ ಗೆರೆಗಳನ್ನ ಏನ್ ಮಾಡ್ತಾರ, ಬಳಸಲಾಗುತ್ತದೆ ಅಂತ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನೋಡುವಾಗ ನಕಾಶೆಯನ್ನ ಹೆಂಗ ಓದುದ್ರಿ, ಈ ನಕಾಶೆ ರೋಗ ಮತ್ತು ನಕಾಶೆಗಳು ಅಂದು. ಹಾಗಾದ್ರೆ ಆ ನಕಾಶೆಯನ್ನ ನಾವು ಹೆಂಗ ಓದಬೇಕು ನೋಡ್ರಿ, ಹೆಂಗ ಓದಬೇಕು ನಕಾಶೆಗಳನ್ನ ನೋಡ್ರಿ, ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳು ನಮಗೆ ಗೊತ್ತಿರಬೇಕ. ಅಂದಾಗ ಮಾತ್ರ ಒಂದು ಅರ್ಥಪೂರ್ಣ ಒಂದು ಶಬ್ದವನ್ನ ತಯಾರಿಸಲು ಹೇಗೆ ವರ್ಣಮಾಲೆ ಅವಶ್ಯಕತೆ ಇದೆಯೋ ಹಾಗೆ ನಕ್ಷೆಯನ್ನ ಓದುವುದರಲ್ಲಿಯೂ ಸಹ ವಿವಿಧ ಬಣ್ಣಗಳಾಗಿರಬಹುದು, ರೇಖೆಗಳಾಗಿರಬಹುದು, ಚಿಹ್ನೆಗಳ ಬಗ್ಗೆ ನಮಗೆ ಮಾಹಿತಿ ತಿಳಿದಿರಬೇಕ. ಹಾಗಾದ್ರೆ ನಕಾಶೆಯನ್ನು ಓದುವುದು ಒಂದು ಕೌಶಲ್ಯ ಐತ್ರಿ. ನಾವೆಲ್ಲರೂ ನಕಾಶೆ ಮೇಲಿನ ಸ್ಥಳ ಆಗಿರಬಹುದು, ಅದರ ದೂರ ಆಗಿರಬಹುದು, ಅವುಗಳನ್ನ ಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳಲು ಏನ್ ಮಾಡ್ತಪ್ಪ ಅಂದ್ರ ಕೆಲವನ್ನ ಪರಿಣಿತ ಮತ್ತು ಸಾಮಾನ್ಯ ನಿರ್ದೇಶಗಳನ್ನ ಹೊಂದಿಕೊಂಡ ಅವುಗಳನ್ನ ನಾವು ಗುರುತಿಸಲಾಗುತ್ತದೆ. ಹಾಗಾದ್ರೆ ನಕಾಶೆಗಳನ್ನ ಓದಾಕ ನಮ್ಗೆ ಅನುಕೂಲ ಹೆಂಗ್ ಐತಂದ್ರ, ಮೊದಲನೇದಾಗಿ ಸ್ಥಳಗಳನ್ನ ಗುರುತಿಸುವುದು. ಏನಪ್ಪಾ ಅಂದ್ರ ಸ್ಥಳವನ್ನ ಗುರುತಿಸುವಿಕೆ ಮೊದಲನೇದಾಗಿ ಹೆಂಗ ನಕಾಶೆ ಓದೋದು ನೋಡ್ರಿ. ಈ ಸ್ಥಳ ಏನ್ ಮಾಡ್ತಿದಪ್ಪ ಅಂದ್ರ ಇದು ನಕ್ಷೆ, ಭಾರತ ನಕ್ಷೆ ಐತೆ ತಿಳ್ಕೊರಿ. ಈ ಭಾರತ ನಕ್ಷೆ ಐತಿ. ಹಾಗಾದ್ರ ಈ ಭಾರತ ನಕ್ಷೆಯಲ್ಲಿ ಇರ್ತಕ್ಕಂತಹ ಸ್ಥಳಗಳು ಇದು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಹೌದ್ರಿ, ಗುಜರಾತ, ಅದೇ ರೀತಿಯಾಗಿ ಆಸಾಮ, ಅರುಣಾಚಲ ಪ್ರದೇಶ ಅಂತ ಐತಿ. ಈ ಸ್ಥಳಗಳನ್ನ ತಿಳಿಯಲು ಹಾಗಾದ್ರೆ ಅವು ಯಾವ ಅಕ್ಷಾಂಶದಲ್ಲಿದಾವ, ಯಾವ ರೇಖಾಂಶದಲ್ಲಿ ಅಂತ ತಿಳಿಯಾಕ ಈ ನಮ್ಮ ನಕಾಶೆ ನಮ್ಗೆ ಅನುಕೂಲ ಆಕೈತಿ. ಅದೇ ರೀತಿಯಾಗಿ ಎರಡನೇದಾಗಿ ನೋಡ್ತಾ ಇದೀವಿ ನಾವು ದಿಕ್ಕು ಅಂತ ನೋಡ್ತಾ ಇದೀವಿ. ಯಾವ ಕಡೆ ದಿಕ್ಕು, ನಕಾಶೆ ಮೇಲೆ ಇರ್ತಕ್ಕಂಥ ಈ ಸ್ಥಳದ ದಿಕ್ಕು, ಗುಜರಾತ್ ಸ್ಥಳದ ದಿಕ್ಕು ಯಾವ ಕಡೆ ಐತಿ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ದಿಕ್ಕು ಯಾವ ಕಡೆ ಐತಿ ಅನ್ನೋದನ್ನ ನಮ್ಗೆ ತಿಳಿಯಾಕ ಅನುಕೂಲ ಆಕೈತಿ. ಉತ್ತರದಲ್ಲಿ ಯಾವ ಉತ್ತರದ ದಿಕ್ಕಿನಲ್ಲಿರ್ತಕ್ಕಂಥ ಪ್ರದೇಶ ಯಾವುದು, ರಾಜ್ಯ ಯಾವುದು, ಇವನ್ನೆಲ್ಲವನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ನಕಾಶೆ ಬಹಳ ಸರಳವಾಗಿದೆ. ಸ್ಥಳವನ್ನ ತಿಳಿಯಲಿಕ್ಕೆ, ದಿಕ್ಕನ್ನ ತಿಳಿಯಲಿಕ್ಕೆ, ಅದೇ ರೀತಿಯಾಗಿ ಸ್ಥಳಗಳ ನಡುವಿನ ಅಂತರವನ್ನ ತಿಳಿಯಲಿಕ್ಕೆ ಸಹ ಏನಾಗಿದೆಪ್ಪ ಅಂದ್ರ ಇದು ನಕಾಶೆ ಬಹಳ ಅನುಕೂಲ ಆಗಿದೆ. ಎರಡು ಸ್ಥಳಗಳದಾವ, ಎರಡು ಸ್ಥಳಗಳ ನಡುವಿನ ಅಂತರವನ್ನ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾನಕ ನಮಗೆ ಸಹಾಯ ಮಾಡ್ತದ. ಹೌದಲ್ರಿ? ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದೀವಿ ಅಂದ್ರ ನಕಾಶೆಗಳನ್ನ ಸಹ ನಾವು ಬಳಸ್ತಾ ಇದ್ದೀವಿ.
ನಮಗ್ ಗೊತ್ತಿರಬೇಕು. ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಈ ನಕಾಶೆಯನ್ನ ಬ್ಯಾಬಿಲೋನಿಯ ದೇಶದಲ್ಲಿ ಕಂಡು ಬಂದಿದೆ. ನಕಾಶೆ ಎಲ್ಲಿ ಕಂಡು ಬಂದಿದೆ? ಇದು ಬ್ಯಾಬಿಲೋನಿಯಾ ದೇಶದಲ್ಲಿ ಏನಾಗೈತಪ್ಪ ಅಂದ್ರ ಇದು ಸುಮಾರು 2300 ವರ್ಷಗಳ ಹಿಂದೆ ಏನಾಗೈತಪ್ಪ ಅಂದ್ರ ನಕಾಶೆ ಅಂತಕ್ಕಂಥದ್ದು ಕಂಡು ಬಂದೈತೆ. ಅದ ಗೊತ್ತಿರಬೇಕು. ಏನಪ್ಪಾ ಅಂದ್ರ ಅಟ್ಲಾಸ್ ಐತ್ಲಾ, ಈ ಅಟ್ಲಾಸ್ ಅಂತಕ್ಕಂಥದನ್ನ ಮೊಟ್ಟ ಮೊದಲ ಬಾರಿಗೆ ಟಾಲೆಮಿ, ಗ್ರೀಕ್ ಖಗೋಳ ವಿಜ್ಞಾನಿಯಾಗಿರ್ತಕ್ಕಂಥ ಟಾಲೆಮಿ ಅವರು ಸಾಮಾನ್ಯ ಶಕ 90 ರಿಂದ 160 ಅಂತ ನೋಡ್ತಾ ಇದ್ದೀವಿ. ಆ ಕಾಲದಲ್ಲಿ ಅಟ್ಲಾಸನ ಬಗ್ಗೆ ಅಧ್ಯಯನವನ್ನು ಮಾಡ್ತಾರ, ತಯಾರು ಮಾಡ್ತಾರ. ಯಾರಂದ್ರ ಅವನೇ ಟಾಲೆಮಿ, ಅಂದ್ರೆ ಕ್ಲಾಡಿಯಸ್ ಟಾಲೆಮಿ. ಹಾಗಾದ್ರೆ ವಿಶಾಲವಾಗಿರ್ತಕ್ಕಂಥ ಭೂ ಪ್ರದೇಶಗಳನ್ನ ತೋರಿಸಲಿಕ್ಕೆ ನಕಾಶೆಗಳು ಏನಿರ್ತಾವ, ಚಿಕ್ಕ ಪ್ರಮಾಣದ ನಕಾಶೆಗಳಾಗಿರ್ತಾವ. ಅದೇ ಚಿಕ್ಕ ಪ್ರದೇಶಗಳನ್ನ ತೋರಿಸಲಿಕ್ಕೆ ಏನಿರ್ತಾವ್ರಿ, ನಕಾಶೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಾವ. ಅದು ಇನ್ನು ಅದ್ರ ಜೊತೆಗೆ ಭೂಗೋಳ ಶಾಸ್ತ್ರದ ಅಧ್ಯಯನದಲ್ಲಿ ನಕಾಶೆಗಳು ನಮಗೆ ಬಹಳಷ್ಟು ನೆರವಾಗ್ತವ. ಅದನ್ನ ಎಲ್ಲಿ ತಯಾರು ಮಾಡ್ಯಾರಿ? ಬ್ಯಾಬಿಲೋನಿಯಾದಲ್ಲಿ ಅದು ನಕಾಶೆಗಳನ್ನ. ಆ ನಂತರ ಅಟ್ಲಾಸನ್ನ ಟಾಲೆಮಿ, ಕ್ಲಾಡಿಯಸ್ ಟಾಲೆಮಿ ಅಂತಕ್ಕಂಥವನ 90 ರಿಂದ 168 ಒಂದು ವರ್ಷದಲ್ಲಿ ಅಂತೇಳಿ ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಭೂಮಿಯ ಮೇಲಿನ ನಿಖರ ಅಂತರವನ್ನ ತಿಳಿಯಲು ನಾವು ಏನು ಮಾಡ್ತಾ ಇದೀವಿ? ಮಾನಕವನ್ನ ಬಳಸ್ತಾ ಇದ್ದೇವೆ. ಹಾಗಾದ್ರೆ ಮಾನಕವನ್ನ ಸೆಂಟಿಮೀಟರ್ ನಿಂದ ಹಿಡಿದು ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಹಿಡಿದು ಮೈಲಿಗೆ ಪರಿವರ್ತಿಸಿಕೊಳ್ಳಲಿಕ್ಕೆ ನಮಗೆ ಮಾನಕ ಅಂತಕ್ಕಂಥದ್ದು ಸಹಾಯ ಮಾಡ್ತದ. ಈ ಮಾನಕ ಅಂತಕ್ಕಂಥದ್ದು ನಮಗೆ ಏನು ಸಹಾಯ ಮಾಡ್ತದ ಅಂದ್ರೆ ಸೆಂಟಿಮೀಟರ್ ನಿಂದ ಹಿಡಿದು ಮೀಟರ್, ಕಿಲೋಮೀಟರ್, ಅಂಗುಳದಿಂದ ಹಿಡಿದು ಮೈಲಿನವರೆಗೆ ಪರಿವರ್ತನೆ ಮಾಡಕ ಮಾನಕ ಸಹಾಯ ಆಗ್ತದ. ಅಷ್ಟೇ ಅಲ್ಲದ ನಮಗೆ ದಿಕ್ಸೂಚಿ ಏನ್ ಮಾಡ್ತದಪ್ಪ ಅಂದ್ರೆ ದಿಕ್ಸೂಚಿಯಲ್ಲಿ ಇರ್ತಕ್ಕಂಥ ಮುಳ್ಳು ಯಾವಾಗಲೂ ಏನನ್ನು ತೋರಿಸ್ತದ? ಉತ್ತರದ ದಿಕ್ಕನ್ನ ತೋರಿಸ್ತದೆ, ಗೊತ್ತಿರಬೇಕ್ರಿ. ದಿಕ್ಸೂಚಿಯಲ್ಲಿ ಇರ್ತಕ್ಕಂಥ ಮುಳ್ಳು ಯಾವಾಗಲೂ ಏನ್ ಮಾಡ್ತದ? ಉತ್ತರ ದಿಕ್ಕನ್ನ ತೋರಿಸ್ತದ. ಈ ರೀತಿಯಾಗಿ ನೋಡ್ರಿ, ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಒಂದು 2 ಪ್ರಶ್ನೆ ಯಾರು ನಮಗೆ ಕೇಳಬಹುದು. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ಸವಿವರವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನೋಡಿದೆವು. ಹಾಗಾದ್ರೆ ಮತ್ತೆ ನಾಳಿನ ಕ್ಲಾಸ್ನಲ್ಲಿ ಮತ್ತೆ ಇದೇ 6ನೇ ತರಗತಿಯ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ.